ಸತತ 8 ವರ್ಷಗಳ ಕಾಲ ದೇಶದ ಸ್ವಚ್ಛ ನಗರ ಎಂಬ ಖ್ಯಾತಿಗೆ ಭಾಜನವಾಗಿದ್ದ ಇಂದೋರ್ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ 10 ಜನರು ಮೃತಪಟ್ಟಿದ್ದಾರೆ. ಭಾಗೀರಥಿಪುರದಲ್ಲಿ ಕಲುಷಿತ ನೀರು ಸೇವಿಸಿ ಅಸ್ವಸ್ಥರಾಗಿದ್ದ 142 ಮಂದಿ ಈಗಲೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು, ಇದರಲ್ಲಿ 11 ಮಂದಿ ತೀವ್ರ ನಿಗಾ ಘಟಕದಲ್ಲಿದ್ದಾರೆ. ಡಿಸೆಂಬರ್ 29ರಿಂದ ಭಾಗೀರಥಪುರದಲ್ಲಿ ಅಸ್ವಸ್ಥತೆ ಪ್ರಕರಣಗಳು ಹೆಚ್ಚಾಗತೊಡಗಿದ್ವು. ಮೊದಲಿಗೆ ಕೆಲವರು ಅತಿಸಾರ ಮತ್ತು ವಾಂತಿಯನ್ನ ಅನುಭವಿಸಿದ್ರೆ, ನಂತರ ತೀವ್ರ ಜ್ವರ ಹಾಗೂ ದೇಹದ ಅಶಕ್ತತೆಯಿಂದ ಹೆಚ್ಚಿನವರು ಆಸ್ಪತ್ರೆಗೆ ಧಾವಿಸಿದ್ರು. ದಿನೇ ದಿನೇ ರೋಗಿಗಳ ಸಂಖ್ಯೆ ಏರಿಕೆಯಾಗ್ತಿದ್ದಂತೆ ಆರೋಗ್ಯ ಇಲಾಖೆ ತನಿಖೆ ಆರಂಭಿಸಿತು. ತನಿಖೆಯ ವೇಳೆ ನಲ್ಲಿ ನೀರು ಕಲುಷಿತವಾಗಿರುವುದು ದೃಢಪಟ್ಟಿದ್ದು, ಅದೇ ರೋಗ ಹರಡುವ ಪ್ರಮುಖ ಕಾರಣ ಎಂದು ತಿಳಿದು ಬಂದಿದೆ. ಸ್ಥಳೀಯರ ಪ್ರಕಾರ ಟ್ಯಾಪ್ ವಾಟರ್ ದುರ್ವಾಸನೆ ಬರ್ತಿತ್ತು, ಬಣ್ಣವೂ ಬದಲಾಗಿತ್ತು. ಆದ್ರೂ ನೀರು ಸರಬರಾಜು ನಿಲ್ಲಿಸದೆ ಮುಂದುವರಿಸಲಾಗಿತ್ತು ಎಂಬ ಆರೋಪ ಕೇಳಿ ಬರ್ತಿದೆ. ಈ ನಿರ್ಲಕ್ಷ್ಯವೇ ಜೀವ ಹಾನಿಗೆ ಕಾರಣವಾಯಿತೆ ಎಂಬ ಪ್ರಶ್ನೆ ಎದ್ದಿದೆ.